ದಸರಾ ಟೈಮಲ್ಲಿ ಕಾಳರಾತ್ರಿ ಅಂತ ಬರ್ತದೆ. ಅದು ನಮ್ಮ ತಾಂತ್ರಿಕ ವಿಧಾನ ಕರಾಳ ರಾತ್ರಿ ಅಂತ ಕರಿತೀವಿ. ಆವತ್ತು ಉಗ್ರವಾಗಿರ್ತವೆ. ಅಂಥ ದಿವಸ ರಾತ್ರಿ ಬಂದು ಇದಕ್ಕೆ ಭೋಗವನ್ನೆಲ್ಲ ಮಡಗಿ ಪೂಜೆಯನ್ನು ಮಾಡಿ ಅಭಿಮಂತ್ರಿಸಿ ಈ ಒಂದು ಸಣ್ಣದಾಗ ಒಂದು 2 ಇಂಚ್ ಬೀರು ದಕ್ಷಿಣ ದಿಕ್ಕು ಕರೆದಿರುವಂಥ ಬೇರು ತಂದು ನೀವು ಸಿದ್ಧಿ ಸಾಧನೆ ಮಾಡಿ ನೀವು ತಾಯ್ತ ಮಾಡಿ ಕೊರಲಲ್ಲಿ ಹಾಕ್ಕೊಂಡಿದ್ದೆ ಆದರೆ 100% ನೀವು ಸಿದ್ಧಿ ಮಾಡುವಂಥ ದೇವತೆ ನಿಮಗೆ ಒಳಿತಲ್ಲ. ಆ ಯಮ್ಮನ ಶಕ್ತಿ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಕೆಂಪು ಗುಲಗಂಜಿದು ಹೇಳ್ತಾ ಇದ್ದಾರೆ, ಹಾವಿನ ವಿಷ ಎಷ್ಟು ವಿಷಕಾರಿಯಾಗಿರ್ತದೋ ಅಷ್ಟು ವಿಷಕಾರಿಯಾಗಿರ್ತದೆ ಅಂತ ಅದರ ಬೀಜ. ಸೊ ಅದರ ಬೀಜವನ್ನು ಕೂಡ ನನಗೆ ತೋರಿಸ್ತಾ ಇದ್ದೇವೆ. ಈಗ ಇಲ್ಲಿದೆ ಬೀಜ ಇದೆ. ಸೊ ಮಹಾಕಾಳಿಗೆ ಬಹಳ ಪ್ರಿಯ ಸಂಬಂಧಪಟ್ಟಂತೆ ಕಾಳಿಯ ಸ್ವರೂಪ ಅಂತಲೇ ಹೇಳ್ತಾರೆ. ಸೊ ಅದರಿಂದ ಯಾವ ರೀತಿ ತಂತ್ರವಿದ್ಯೆಯನ್ನು ಮಾಡ್ಬೋದು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ಈಗಾಗಲೇ. ಮತ್ತು ಏನೆಲ್ಲ ವಿಶೇಷತೆ ಇದೆ ಇದರಲ್ಲಿ? ನಾವು ವಶೀಕರಣ ಮಾಡ್ಬೋದು. ಈಗ ಒಂದೊಂದು ಹೇಳ್ತೀನಿ. ವಶೀಕರಣ ಮಾಡ್ಬೋದು. ಷಟ್ಕರ್ಮಗಳಲ್ಲಿ ಬರುವಂತಹ ಪ್ರತಿಯೊಂದು ಕ್ರಿಯೆ ಮಾಡ್ಬೋದು ಇದರಲ್ಲಿ. ಇದು ಬೇಕೇ ಬೇಕು, ಬಹಳ ಮುಖ್ಯವಾಗಿ ವಶೀಕರಣ ಮಾಡ್ಬೋದು. ನಾವು ಮನೆಗಳಿಗೆ ಅಷ್ಟ ದಿಗ್ಬಂಧನೆ ಮಾಡೋದಕ್ಕೆ, ದೇವಸ್ಥಾನಗಳಿಗೆ ದಿಗ್ಬಂಧನೆ ಮಾಡೋದಕ್ಕೆ, ಅಥವಾ ಉಚ್ಚಾಟನೆ ಪ್ರಯೋಗಕ್ಕೆ, ಮಾರಣ ಸ್ತಂಭನ, ನಾವು ಯಾವುದೇ ಒಂದು ಪ್ರಕ್ರಿಯೆ ಮಾಡುವಾಗಲೂ ಸಹ ನಮಗೆ ಗುಲಗಂಜಿಗಳು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಇದು ಇಲ್ದಿರೋ ಕೆಲಸ ಅರ್ಧಂಬರ್ಧ ಅದು ನಡೆಯಲ್ಲ. ಇದು ಬೇಕೇ ಬೇಕು. ಇದು ನೋಡಿ, ಈಗ ಇದು ಗುಲಗಂಜಿ ಬಂದು ವಿಷ. ಹಾವಿಗೆ ಎಷ್ಟು ವಿಷ ಇರ್ತಾವೋ ಇದು ಅಷ್ಟೇ ವಿಷ. ಇದು ತಿಂದರೆ ಸತ್ತೋಗ್ತಾರೆ ಗ್ಯಾರಂಟಿ ಅದಂತೂ. ಆದರೆ ಇದ್ರ ಎಲೆ ನೋಡಿ, ತೋರಿಸ್ತೀನಿ. ಇದು ಎಲೆ ಅಂಬಲ್ಲಿದೆ. ಇದು ಎಲೆ. ಈ ಹುಣಸೆ ಸೊಪ್ಪು ಸೇಮ್. ಹುಣಸೆ ಸೊಪ್ಪು ಯಾವ ರೀತಿ ಇರ್ತದೋ ಇದು ಸೊಪ್ಪು ಸೇಮ್ ಅದೇ ರೀತಿ ಇರ್ತದೆ. ಇದು ಎಲೆ ಅದರದು. ಈ ಎಲೆ ಬಂದು ವಿಷ ಇಲ್ಲ. ಇದನ್ನ ನಾವು ತಿನ್ಬೋದು. ಇದನ್ನ ಹೌದಾ? ಇದು ತಿನ್ಬೋದು. ಇದು ನೋಡಿ, ಇದು ತಿನ್ಬೋದು. ತಿನ್ ತೋರಿಸ್ತಾ ಇದ್ದಾರೆ. ತಿನ್ಬೋದು. ಈ ತಿನ್ನೋದ್ರಿಂದ ಏನಾದರೂ ಬೆನಿಫಿಟ್? ಸ್ವಲ್ಪ ಸ್ವೀಟ್ ಇದೆ ಇದು. ಹೌದಾ? ಸ್ವೀಟ್ ಇರುತ್ತೆ. ಇದು ಇದು ಅದೇ ಅಲ್ವಾ? ಅದು ಅದೇನೆ ನೋಡಿ, ಹಿಂಗಿದೆ. ನೀವು ಹೇಳ್ಬೋದಾ? ಬನ್ನಿ ಬನ್ನಿ. ಸ್ವೀಟ್ ಇರುತ್ತೆ. ಇದನ್ನ ಬಂದ್ಬಿಟ್ಟು ಈಗ ಬೀಡ ಅಂಗಡಿಗಳು ಬೀಡ ಹಾಕ್ತಾರೆ ಗೊತ್ತಾ? ಬೀಡ ಹಾಕುವಾಗ ಪತ್ತ ಅಂತಂತಾರೆ. ಪತ್ತ ಅಂದ್ರೆ ಇದೆ ಎಲೆ. ಹೌದಾ? ಎಲೆ ಉದುರಿಸ್ತಾರೆ. ಇದೆ ಎಲೆ. ಅದು ಇದೇನಾ ಪತ್ತ? ಅಂದ್ರೆ ಬೀಡ ಅಂಗಡಿಲಿ ಹಾಕೋ ಪತ್ತ ಇದೆ. ಇದು ವಿಷ ಇಲ್ಲ. ವಿಷ ಇಲ್ಲ, ತಿನ್ಬೋದು. ತಿನ್ಬೋದು. ಸ್ವೀಟ್ ಇದು. ನಾನು ತಿಂದು ನೋಡ್ತೀನಿ ಈಗ. ಸ್ವೀಟು ಕಹಿ ಒಂಚೂರು ಮಿಕ್ಸ್ ಆಗಿರ್ತಿದ್ದು. ಸ್ವೀಟ್ ಎದ್ದು ಕಾಣಿಸುತ್ತೆ ನಮಗೆ. ಮಿಕ್ಸ್ ಆಗಿದೆ. ಹೋಗ್ತಾ 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 ಫೈನಲ್ ಎಲ್ಲ ನಾವು ತೆಗೆದ್ಮೇಲೆ ಸ್ವೀಟ್ ಬಾಯಲ್ಲಿರುತ್ತೆ. ನೋಡಿ, ಇದು ಎರಡು ಒಂದೇ ಕಡೆ ಸಿಗೋದು ಭಾರ. ಸ್ವಲ್ಪ ಸ್ವೀಟ್ ಇದೆ. ಏನಂದ್ರೆ ಇದರಲ್ಲಿ ನೋಡಿ, ವಿಷಾನು ಇಲ್ಲೇ ಇದೆ, ಈ ಸ್ವೀಟು ಇಲ್ಲೇ ಇದೆ. ನಾವು ವಿಷ ಅದನ್ನ ತಿಂದ್ರೆ ವಿಷ ಸಾವಾಗುತ್ತೆ. ಅದ ಬೆಳೆಯುವಂತ ಎಲೆ ತಿನ್ಬೋದು. ಇದು ಎಲೆಯಿಂದ ಏನಾದ್ರು ಪ್ರಯೋಜನ ಇದೆಯಾ ಆರೋಗ್ಯಕ್ಕೆ? ಇದೆ. ಏನಿದೆ? ನಾವು ವಶೀಕರಣಕ್ಕೆ ಬಳಸ್ಕೋಬೋದು ಈ ಎಲೆನ. ಇದನ್ನ ತಗೊಂಡೋಗಿ ಸಿದ್ಧಿ ತಿಂಗಳಲ್ಲಿ ನೆರಳಲ್ಲಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ ಇದ್ರ ಜೊತೆಗೆ ಇನ್ನೂ ಗಿಡಗಳು ಬರ್ತವೆ. ಮೈರೋಶಿಕೆ, ಈ ಕೆಂಪು ಗುಲಗಂಜಿ, ಇದೊಂದು ಎಲೆ, 2 ಬ್ರಹ್ಮದಂಡಿ, ಈ ಥರ ಪಂಚ ಮೂಲಿಕೆಗಳು ಬೇಕಾಗ್ತವೆ. ಇವೆಲ್ಲ ಸೇರಿಸಿ ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಚೂರ್ಣ ಮಾಡಿ ಅದಕ್ಕೆ ವಶೀಕರಣ ಮಂತ್ರದಿಂದ ಅಭಿಮಂತ್ರಿಸಿ, ಆಗಲೇ ಹೇಳ್ದಾಗೆ ಗಂಡು ಹೆಣ್ಣು ಅಥವಾ ಹೆಣ್ಣು ಗಂಡನ್ನು ಮಾಡ್ಕೊಳ್ಳುವಾಗ ಅವರ ಬಾಡಿಲಿರುವಂಥ ಅಂಶನ ಅದ್ರಲ್ಲಿ ಬೆರೆಸಿ ಮಿಕ್ಸ್ ಮಾಡಿ ಅವ್ರಿಗೆ ಫುಡ್ಡಲ್ಲಿ ಮಿಕ್ಸ್ ಮಾಡ್ಕೊಡೋದ್ರಿಂದ ಅವರು ವಶೀಕರಣ ಆಗ್ತಾರೆ. ಅಂದರೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಯಾರನ್ನ ಬೇರೆ ಚಟಗಳಿದ್ರೆ ಅದೆಲ್ಲ ಬಿಟ್ಟು ನಾನಾಯಿತು, ನಮ್ಮ ಮನೆ ಆಯಿತು, ಸಂಸಾರ ಆಯಿತು ಅನ್ನೋ ಮಟ್ಟಿಗೆ ಅವರು ಬದಲಾವಣೆ ಆಗ್ತಾರೆ. ಇದಕ್ಕೆಲ್ಲ ವಶೀಕರಣಕ್ಕೆ ಇದು ಬಹಳ ಮುಖ್ಯವಾಗಿ ಬಳಸ್ತಾರೆ. ಇವೆಲ್ಲ ಬೇಕೇ ಬೇಕು. ಸಂಸಾರ ನಾವು ಒಂದು ಹಾಕಣಕ್ ಮಾಡ್ರಪ್ಪ ಅಷ್ಟೇ, ಕಿತ್ತಾಕಣಕ್ ಬೇಡ, ಮಾಡಬೇಡ್ರಿ, ಹಾಳು ಮಾಡಕ್ ಮಾಡಬೇಡ್ರಿ. ಸೊ ಅವರು ಅದನ್ನೇ ಹೇಳ್ತಾ ಇರೋದು. ದುರುಪಯೋಗ ಪಡಿಸ್ಕೊಂಡ್ರೆ ಕೆಲಸ ಆಗಲ್ಲ. ಸೊ ಕರ್ಮ ಅನ್ನೋದು ಇರ್ತದೆ, ಕಾಡುತ್ತೆ. ಹೌದು. ಸೊ ಹಾಗಾಗಿ ಸಂಸಾರ ಒಂದು ಹಾಕ್ಕೊಬೇಕು, ಏನೋ ಒಳ್ಳೇದಾಗಬೇಕು, ನಮಗೆ ಭಗವಂತನಿಂದ ಒಂದು ಒಳ್ಳೇದಾಗಬೇಕು ಅಂದ್ರೆ ಅಥವಾ ಒಳ್ಳೆ ಕೆಲಸ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟು ಬೇರೆ ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗಿ ಖಾಲಿ ಸಾಧನೆ ಮಾಡೋರು ಯಾರೇ ಆಗಲಿ, ಅಘೋರ ಕಾಳಿ, ನವಗ್ರಹ ಕಾಳಿ ಅಥವಾ ಸ್ಮಶಾನ ಕಾಳಿ, ಚೌಡೇಶ್ವರಿ, ಚಂಡಿ, ಚಾಮುಂಡಿ, ದುರ್ಗಿ, ಯಾರೇ ಒಬ್ರು ಸಾಧಕರು ಸಾಧನೆ ಮಾಡ್ತಾ ಇದೀನಿ ಅಂತಂದಾಗ ಒಳ್ಳೆ ಮುಹೂರ್ತ ನೋಡಿ ಇದ್ರ ಬಂದು ಯಾವಾಗ ನಮಗೆ ಶುಭ ದಿನ ಅಂತಂದಾಗ ದಸರಾ ಟೈಮಲ್ಲಿ ಕಾಳರಾತ್ರಿ ಅಂತ ಬರ್ತದೆ. ಅದು ನಮ್ಮ ತಾಂತ್ರಿಕ ವಿಧಾನ ಕರಾಳ ರಾತ್ರಿ ಅಂತ ಕರಿತೀವಿ. ಆವತ್ತು ಉಗ್ರವಾಗಿರ್ತವೆ. ಅಂಥ ದಿವಸ ರಾತ್ರಿ ಬಂದು ಇದಕ್ಕೆ ಭೋಗವನ್ನೆಲ್ಲ ಮಡಗಿ ಪೂಜೆಯನ್ನು ಮಾಡಿ ಅಭಿಮಂತ್ರಿಸಿ ಈ ಒಂದು ಸಣ್ಣದಾಗ ಒಂದು 2 ಇಂಚ್ ಬೀರು ದಕ್ಷಿಣ ದಿಕ್ಕು ಕರೆದಿರುವಂಥ ಬೇರು ತಂದು ನೀವು ಸಿದ್ಧಿ ಸಾಧನೆ ಮಾಡಿ ನೀವು ತಾಯ್ತ ಮಾಡಿ ಕೊರಲಲ್ಲಿ ಹಾಕ್ಕೊಂಡಿದ್ದೆ ಆದರೆ 100% ನೀವು ಸಿದ್ಧಿ ಮಾಡುವಂಥ ದೇವತೆ ನಿಮಗೆ ಒಳಿತಲ್ಲ. ಆ ಯಮ್ಮನ ಶಕ್ತಿ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡುವಾಗಲೂ ನೀವು ತಪ್ಪು ಮಾಡ್ರು ನೀವು ಸಿದ್ಧಿ ಮಾಡಿರುವಂಥ ತಾಯಿ ನಿಮ್ಮ ಕೈ ಬಿಡಲ್ಲ, ಆ ಕೆಲಸ ನಡೆಸ್ಕೊಡ್ತಾಳೆ.
ತಾಯಿ ಕೈ ಹಿಡಿತಾಳೆ. ಕೈ ಹಿಡಿತಾಳೆ, 100% ಕೈ ಹಿಡಿತಾಳೆ. ಯಾಕಂದರೆ ಸಾಕ್ಷಾತ್ ಇದು ಕಾಳಿಯ ಸ್ವರೂಪ ಈ ಕೆಂಪು ಗುಲ್ಗಂಜಿ ಅನ್ನೋದು. ಹಾಗಾಗಿ ಇದ್ರ ಬೇರೆ ಪ್ರತಿಯೊಬ್ಬರು ಸಾಧಕನು ಎತ್ತಿಡ್ಕೊಂಡ್ರೆ ಭಾರಿ ಒಳ್ಳೆಯದು. ಸೊ ಇದರಲ್ಲಿ ನೀವು ಏನಾದರೂ ತಾಯಿ ತಗೊಳ್ಬೇಕು ಅಂದ್ರೂ ನೀವು ಮಾಡ್ಬೋದು. ಈಗ ಯಾರ್ಗಣ ಏನೋ ದುಷ್ಟಶಕ್ತಿ, ಪೀಡೆ ಪಿಸಾಚಿಗಳು, ಯಾವ್ದೋ ಪ್ರೇತ ಬಾಧೆಗಳು, ಕೆಲವೊಂದು ಯಾವ್ದೋ ತೊಂದರೆಯಿಂದ ಬಲ್ತಿದ್ದಾರೆ, ಅವಾಗೆಲ್ಲ ಎಲ್ಲೇ ಹೋದ್ರು ನಿವಾರಣೆ ಆಗ್ತಿಲ್ಲ ಅಂತಂದವ್ರಿಗೆ ಇದರ ಬೇರು, ದಕ್ಷಿಣ ದಿಕ್ಕಿಗೆ ಹೋಗಿರುವಂಥ ಒಂದು ಚೂರು ಬೇರು, ಬ್ರಹ್ಮದಂಡಿ ಬೇರು, ಈ ಎರಡು ಬೇರನ್ನ ನಾವು ಮಿಶ್ರಣ ಮಾಡಿ ತಾಯ್ತಕ್ಕೆ ತುಂಬಿ ರಕ್ತಪದಾಲೆ ಈ ಕೆಲವೊಂದು ಮೂಲಿಕೆಗಳು ಬರ್ತವೆ, ಅದಕ್ಕೊಂದು ಯಂತ್ರನ ಬರೆದು ತಾಯ್ತಕ್ಕೆ ತುಂಬಿ ಅದನ್ನು ಅಭಿಮಂತ್ರಿಸಿ ಅವ್ರಿಗೆ ಕಟ್ಕೊಂಡಾಗ ಅವ್ರಿಗೆ ಇರುವಂತಹ ಯಾವುದೇ ಒಂದು ಪ್ರೇತ ಬಾಧೆ, ಗಾಳಿ ಸಂಬಂಧಪಟ್ಟ ಏನೇ ಇರಲಿ ದೂರ ಆಗುತ್ತೆ.